ನೋಡ್ರಿ, ನಾನು ಆ ಸಂಸ್ಕೃತಿಲಿ ಬಂದಿರೋನಲ್ಲ. ಆ ಸಂಸ್ಕೃತಿನಲ್ಲಿ ಆ ಡಿ ಕೆ ಶಿವಕುಮಾರ್ ಸಂಸ್ಕೃತಿ ಜಗಜ್ಜಾಹಿರ. ಅದರಿಂದ ಡಿ ಕೆ ಶಿವಕುಮಾರ್ನ ಹೇಳಿಕೆ ಏನು ಬೇಕಾದ್ರೂ ಕೊಟ್ಕೊಳ್ಳಿ. ಅಂತಿಮ ನಾನು ಇದರಲ್ಲಿ ಪಾರದರ್ಶಕವಾದಂಥ ತನಿಖೆ ಆಗಬೇಕು ಅಂದರೆ ಇಲ್ಲಿ ಪಾಪ ಯಾಕಪ್ಪ ದೇವರಾಜೇಗೌಡನಿಗೆ ಹಲೋ ದೇವರಾಜೇಗೌಡ ಹೇಗಿದೆಯಪ್ಪ ಅಂತ ಫೋನಲ್ಲಿ ಯಾಕಪ್ಪ ಮಾತಾಡ್ದ? ದೇವರಾಜೇಗೌಡನ ಜೊತೆ ಯಾಕೆ ಮಾತಾಡ್ದಪ್ಪ ನೀನು? ಯಾಕೆ ದೇವರಾಜೇಗೌಡ ಏನು ಡಿ ಕೆ ಶಿವಕುಮಾರ್ ಫೋನ್ ಮಾಡಿದ್ದು ಯಾರು ದೇವರಾಜೇಗೌಡರಿಗೆ? ಇದೇ ಶಿವರಾಮೇಗೌಡ ಫೋನ್ ಮಾಡ್ತಾನೆ, ಇಲ್ಲಿ ತಗೊಳಪ್ಪ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಅಂತೇಳಿ ತೆಗೆದು ಫೋನ್ ಕೊಟ್ಟಲ್ಲ. ಡಿ ಕೆ ಶಿವಕುಮಾರ್ ನಿನಗೇನಿತ್ತು ದೇವರಾಜೇಗೌಡನ ಹತ್ರ ಕೆಲಸ? ನಿನಗೇನಿತ್ತು? ಏನೇನು ಮಾತಾಡಿದೀಯ ಅದರಲ್ಲಿ? 5 ಜನ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಎಲ್ಲಿಡಬೇಕು ಇಟ್ಕೊಂಡಿದ್ದೀವಿ ಅಂತ ಹೇಳಿದೀಯಲ್ಲ ಕ್ಯಾಸೆಟ್ಟಲ್ಲಿ. ಇದಕ್ಕೆ ನೀನು ರಾಜೀನಾಮೆ ಕೇಳಿರೋದು ನಾನು. ಇದು ತನಿಖೆ ಸರಿಯಾದ ರೀತಿ ನಡೀಬೇಕಾದ್ರೆ ನಿಮ್ಮ ಮುಖ್ಯಮಂತ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ. ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೊದಲು ಯಾವ ರೀತಿ ತನಿಖೆ ನಡೀಬೇಕು? ಏನಾದರೂ ನಿಮ್ಮ ಹೋಮ್ ಮಿನಿಸ್ಟರ್ ನೆನ್ನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೆ ಏನಾದರೂ ಸ್ವಲ್ಪ ಗಟ್ಟಿ ಮೂಳೆ ಇದ್ದರೆ ಧೈರ್ಯವಾಗಿ ಎದುರಿಸೋಕೆ ಹೇಳಿ. ಈ ಥರ ಎಲ್ಲ ಇದನ್ನು ಇಟ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು 20 ತಿಂಗಳು 14 ತಿಂಗಳು ಒಂದು ಬಾರಿ ಅಧಿಕಾರ ನಡೆಸಿದ್ದೇನೆ. ನನ್ನ ಜೀವನದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಇವತ್ತಿಲ್ಲಿ ಬಂದಿದ್ದೀನಲ್ಲ, ಇವತ್ತು ಕೋರ್ಟ್ ಮುಂದೆ ಬಂದಲ್ಲ, ನ್ಯಾಯಕ್ಕೆ ತಲೆ ಬಾಗ್ತಾ ಇರ್ತಕ್ಕಂಥವ್ನು ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿ ಇವತ್ತು 12 ವರ್ಷ ಆಗಿದೆ. ಕೇಸಿನ ಕ್ಲಿಯರ್ ಆಗಲಿಲ್ಲ. 12 ವರ್ಷ ಮೌನದಲ್ಲಿದ್ದೇನೆ. ಇವತ್ತು ಬಂದಲ್ಲ, ತಲೆಬಾಗಿ ಬಂದಿದ್ದೇನೆ. ನಾನು ಅಧಿಕಾರದಲ್ಲಿ ಇದ್ದಾಗ ಇವನ್ನೆಲ್ಲ ಕೇಸನ್ನ ಮುಚ್ಚಾಕಾಗ್ತಿರ್ಲಿಲ್ವ? ಹಿಂದೆ ನಾನು ಯಾವ ಹೋರಾಟ ಮಾಡ್ಕೊಂಬಂದೆ, ಈ ದೇಶದ ಆಸ್ತಿ ಸಂಪತ್ತು ಉಳಿಬೇಕು ಅಂತ ಹೇಳಿ ಭ್ರಷ್ಟಾಚಾರದಿಂದ ಹೋರಾಟ ಮಾಡ್ಕೊಂಬಂದೆ. ಅದರ ಪ್ರತಿಫಲ ಇವತ್ತು ಈ ಕೋರ್ಟಿಗೆ ಬಂದಿರೋದು ನಾನು. ಕುಮಾರಸ್ವಾಮಿ ತಾರ್ಕಿಕ ಎಂಡಿಗೆ ತಗೊಂಡೋಗಲ್ಲ, ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರಲ್ಲ, ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಲಿಕ್ಕೆ ಎಲ್ಲಿ ಲ್ಯಾಪ್ಸಸ್ ಇದೆ ಆ ಲ್ಯಾಪ್ಸಸ್ನ ಸರಿಪಡಿಸೋರು ಯಾರು ಮುಂದೆ ಹೋಗ್ತೀರಿ? ಯಾರು ಮುಂದೆ ಹೋಗಿ ಸಾಧ್ಯ ನೀವು? ಆ ಲ್ಯಾಪ್ಸಸ್ಗಳನ್ನು ಸರಿಪಡಿಸ್ಲಿಕ್ಕಾಗದೆ ಈ ನೆಲದಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ಬಿಗಿಯ ರೀತಿ ಕೆಲಸ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲದೆ ಹೋದರೆ ಯಾವ ತಾರ್ಕಿಕ ಎಂಡಿಗೆ ತಗೊಂಡು ಹೋಗ್ತೀರಿ ಈ ದೇಶದಲ್ಲಿ?